ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಎಸ್ ಕೆ ಮೈಸೂರು ರುಚಿ. ಈ ದಿನ ಇಡ್ಲಿ ಸಾಂಬಾರು ಹೇಗೆ ಮಾಡೋದು ಮನೆಯಲ್ಲೇ ಕುಸುಬ್ಲಕ್ಕಿ ಇಡ್ಲಿ ಭಾರಿ ತಂಪಾಗಿರುತ್ತೆ, ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಇದು ಮದುವೆ ಮನೆ ಸಾಂಬಾರು ಇದ್ದಂಗಿರುತ್ತೆ, ಮನೆಯಲ್ಲೇ ಮಾಡಿದ್ರೆ ಸಾಂಬಾರು ಹೈಜೆನಿಕ್ ಆಗಿರುತ್ತೆ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಮೆಜರಿಂಗ್ ಕಪ್ಪಲ್ಲಿ 2 ಕಪ್ಪು ಕುಸುಬ್ಲಕ್ಕಿ ತೊಗೊಂಡಿದ್ದೀನಿ. ಅರ್ಧ ಕಪ್ಪಲ್ಲಿ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಅದೇ ಅರ್ಧ ಕಪ್ಪು ಸಬ್ಬಕ್ಕಿ ತೊಗೊಂಡಿದ್ದೀನಿ. ಈ ಮೂರನ್ನು ನೀರು ಹಾಕಿ ಬೆಳಗ್ಗೆನೆ, ನಾಳೆ ಇಡ್ಲಿ ಮಾಡಬೇಕು ಅಂದರೆ ಬೆಳಗ್ಗೆ ಕ್ಲೀನಾಗಿ ಒಂದು 3 ಸಲ ತೊಳೆದು ನೆನೆಸಿಡ್ತೀನಿ. ಸಂಜೆ ರುಬ್ಬಕ್ಕೆ ರೆಡಿ ಮಾಡಬೇಕಲ್ವ, ಅದಕ್ಕೆ ಕ್ಲೀನಾಗಿ ತೊಳ್ಕೊಳ್ತೀನಿ. ಇವಾಗ ಬೆಳಗ್ಗೆ ಇಡ್ಲಿಗೆ ನೆನೆಸಿದ್ನಲ್ಲ, ಬೇಗನೆ ರುಬ್ತಾಯಿದ್ದೀನಿ 5 ಗಂಟೆಗೆ, ಯಾಕೆಂದರೆ ಮೂಡದ ಕಾಲ ಇವಾಗ ಬೇಗ ರುಬ್ತಾಯಿದ್ದೀನಿ. ಮೊದಲು ಉದ್ದಿನ ಕಾಳು ಹಾಕೋತೀನಿ, ಆಮೇಲೆ ಇದನ್ನು ಹಾಕ್ಕೊಳ್ತೀನಿ. ನೋಡಿ, ಗ್ರೈಂಡ್ರ್ ರೆಡಿ ಮಾಡ್ಕೊಂಡಿದ್ದೀನಿ, ಗ್ರೈಂಡ್ರಿಗೆ ಹಾಕ್ತೀನಿ. ಈ ರೀತಿ ಮೊದಲು ಉದ್ದಿನಬೇಳೆ ರುಬ್ಕೊಳ್ತೀನಿ. ನೋಡಿ, ಇದು ಸ್ವಲ್ಪ ನುಣ್ಣಗಾದ್ಮೇಲೆ ಸಬ್ಬಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ 2 ನುಣ್ಣಗಾಗಲಿ. ಮೊದಲಿಗೆ ಉದ್ದಿನಬೇಳೆ ರುಬ್ಕೊಂಡಿದ್ದೀನಿ. ಇವಾಗ ಕುಸುಬ್ಲಕ್ಕಿ ಹಾಕ್ತೀನಿ ಗ್ರೈಂಡ್ರಿಗೆ. ಇವಾಗ ಕುಸುಬ್ಲಕ್ಕಿ ಹಾಕ್ಕೊಂಡಿದ್ದೀನಿ. ಇಡ್ಲಿ ಸಾಫ್ಟ್ ಬರಬೇಕಾದ್ರೆ ಸ್ವಲ್ಪ ಅನ್ನ ಹಾಕ್ಕೋಬೇಕು. ಮಾಡಿರೋ ಅನ್ನ, ಉಳಿದಿರೋ ಅನ್ನ 2 ಕಪ್ ತೊಗೊಂಡಿದ್ದೀನಿ. 2 ಕಪ್ ಕುಸುಬ್ಲಕ್ಕಿಗೆ 2 ಕಪ್ ಅನ್ನ ತೊಗೊಂಡಿದ್ದೀನಿ. ನಿಮ್ಮನೆ ಅನ್ನ ಮಿಕ್ಕಿಲ್ಲ ಅಂದರೆ ನೀವು ಪುರಿನಾದರೂ ಹಾಕ್ಕೋಬೋದು, ಅವಲಕ್ಕಿನಾದರೂ ನೆನೆಸಿ ಅವಲಕ್ಕಿ ಪುರಿನ ನೆನೆಸ್ಬಿಟ್ಟು ಹಾಕ್ಕೋಬೋದು, ಸಾಫ್ಟಾಗಿ ಬರುತ್ತೆ. ಸೋಡಾ ಹಾಕೋಂಗಿಲ್ಲ, ಏನಿಲ್ಲ. ನಾನು 2 ಕಪ್ ಅನ್ನ ಹಾಕ್ತಾಯಿದ್ದೀನಿ, ಬೆಂದಿರೋ ಅನ್ನ. ನೀವು ಸೊಸೈಟಿ ಅಕ್ಕಿಗಾದರೂ ಅನ್ನ ಹಾಕಬೇಕು, ಕುಸುಬ್ಲಕ್ಕಿಗಾದರೂ ಅನ್ನ ಹಾಕಬೇಕು. ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಉದ್ದಿನಬೇಳೆದು ತುಂಬ ನುಣ್ಣಗಿರಬೇಕು, ಇದು ಸ್ವಲ್ಪ ತರಿ ಇರಬೇಕು ಇಡ್ಲಿದು. ಇವಾಗ ಇದರೊಳಗಡೆ ಹಾಕಿ 2 ಮಿಕ್ಸ್ ಮಾಡ್ತೀನಿ. ನೋಡಿ, ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಬೆಳಗ್ಗೆವರೆಗೆ ಫರ್ಮೆಂಟೇಷನ್ ಆಗೋಕ್ಕೆ ಬಿಡ್ತೀನಿ. ಉಪ್ಪಿನ ಪುಡಿ ಹಾಕಿಲ್ಲ, ಬೆಳಗ್ಗೆಗೆ ಹಾಕ್ಕೊಳ್ತೀನಿ ನಾನು ಇಡ್ಲಿ ಮಾಡುವಾಗ. ಇವಾಗ ಮುಚ್ಚಿ ಇಡ್ತೀನಿ ಒಂದು ಕಡೆ, ಬೆಳಗ್ಗೆವರೆಗೆ ಫರ್ಮೆಂಟೇಷನ್ ಆಗಲಿ. ಇಡ್ಲಿ ಸಂಪನ್ನ ನೆನ್ನೆ ರುಬ್ಬಿದ್ದು ಇವತ್ತು ಸ್ವಲ್ಪ ತೊಗೊಳ್ತೀನಿ. ನಾನು 2 ದಿವಸಕ್ಕಾಗಷ್ಟು ಮಾಡ್ಕೊಂಡಿದ್ದೀನಿ. ನಾಳೆ ದಿನ ಪಡ್ಡು ದೋಸೆ ಏನು ಬೇಕಾದರೂ ಮಾಡ್ಕೋಬೋದು. ಇವತ್ತು ಇಡ್ಲಿಗೆ ಮಾತ್ರ ಆಗೋಷ್ಟು ತೊಗೊಳ್ತೀನಿ. ಇದರಲ್ಲಿ ಈಗ ಆಗೋಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಉಪ್ಪಿನ ಪುಡಿ ಮಾತ್ರ ಹಾಕ್ತೀನಿ, ಸೋಡಾ ಹಾಕಲ್ಲ. ಉಪ್ಪಿನ ಪುಡಿ ಹಾಕಿ ಚೆನ್ನಾಗಿ ತಿರುಗ್ತೀನಿ, ಎಲ್ಲ ಮಿಕ್ಸ್ ಮಾಡ್ತೀನಿ. ಇದಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಚ್ಕೊತೀನಿ. ಇವಾಗ ಇಡ್ಲಿ ಪ್ಲೇಟ್ಗೆ, ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದೀನಿ, ಇದು ಕಾಯಿಲಿ. ಇಲ್ಲಿ ಇಡ್ಲಿ ಎಲ್ಲ ಪ್ಲೇಟ್ಸ್ಗೆ ಎಣ್ಣೆ ಹಚ್ಚಿ ಬಿಟ್ಕೊಂಡಿದ್ದೀನಿ. 10 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ಇಡ್ಲಿ ಕೆಳಗಡೆ ನೀರು ಹಾಕ್ಬಿಟ್ಟು ಇಡ್ಲಿ ಪಾತ್ರೆಗೆ ಇಡ್ಲಿ ಎಲ್ಲ ಬಿಟ್ಟು ಇಟ್ಟಿದ್ದೀನಿ. ಇದು 10 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸೋಣ. ಇಡ್ಲಿ ಬೆಂದಿದೆ, ಇವಾಗ ಸರ್ವ್ ಮಾಡೋಣ. ಇಡ್ಲಿ ಜೊತೆ ಸಾಂಬಾರು ಮಾಡೋದಕ್ಕೆ ಮೊದಲಿಗೆ ಈ ದೊಡ್ಡ ಸ್ಪೂನಲ್ಲಿ, ಈ ಥರ ಸ್ಪೂನ್ಗಳಿರ್ತವೆ ಮೆಜರಿಂಗ್ದು, 1 ಟೇಬಲ್ ಸ್ಪೂನ್, ಈ ಥರ ದೊಡ್ಡ ಸ್ಪೂನಲ್ಲಿ 3 ಸ್ಪೂನು ಧನಿಯಾ ತೊಗೊಂಡಿದ್ದೀನಿ. ಈ ಲಾಸ್ಟ್ ಸ್ಪೂನಲ್ಲಿ ಜೀರಿಗೆ 1 ಸ್ಪೂನ್ ತೊಗೊಂಡಿದ್ದೀನಿ. ಜೀರಿಗೆ 2 ಸ್ಪೂನ್ ತೊಗೊಂಡಿದ್ದೀನಿ. ಮೆಂತ್ಯ 1 ಸ್ಪೂನ್ ತೊಗೊಂಡಿದ್ದೀನಿ. ಇದರಲ್ಲಿ ಇದೇ ಧನಿಯಾ ತೊಗೊಂಡ್ವಲ್ಲ, ಅದೇ ಸ್ಪೂನಲ್ಲಿ 3 ಸ್ಪೂನ್ ಧನಿಯಾ ತೊಗೊಂಡ್ರೆ 1 ಸ್ಪೂನ್ ಕಡಲೆಬೇಳೆ ತೊಗೊಂಡಿದ್ದೀನಿ, 1 ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಈ ಸಣ್ಣ ಸ್ಪೂನಲ್ಲಿ ಜೀರಿಗೆ 2 ತೊಗೊಂಡಿದ್ದೀನಿ, ಮೆಂತ್ಯ 1 ಸ್ಪೂನು, ಸ್ವಲ್ಪ ಕರಿಬೇವಿನ ಸೊಪ್ಪು 1 ಹಿಡಿ, ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿ ಜಾಸ್ತಿ ಹಾಕೋಬಾರ್ದು, 1 ಹಿಡಿ.
ಒಂದು 10 ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 2 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಬೇಡ ಅಂದರೆ ಬರೀ ಬ್ಯಾಡಗಿನೇ ತಗೋಬೋದು. ಇದನ್ನು ಲೈಟಾಗಿ ಹುರ್ಕೊಳ್ಳೋಣ. ಇವಾಗ ಸ್ಟವ್ ಆನ್ ಮಾಡಿ ಒಂದು ಬಾಣಲಿ ಇಟ್ಟಿದ್ದೀನಿ. ಧನಿಯಾ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಕಡಿಮೆ ಉರಿಲಿ ಹುರ್ಕೊಳ್ಳೋಣ. ಮೊದಲಿಗೆ ಘಮ ಬರೋ ತನಕ ಹುರ್ಕೊಂಡ್ರೆ ಸಾಕು, ಸೀಸಬಾರ್ದು. ಈ ಥರ ಕಡಿಮೆ ಉರಿಲಿ ಘಮ ಬರೋ ತನಕ ಹುರ್ಕೋಬೇಕು. ಇವಾಗ ಇದಾಗಿದೆ, ಒಂದು ಪಾತ್ರೆಗೆ ತಗೊಳ್ತೀನಿ. ಇವಾಗ ಕೊಬ್ಬರಿ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಕೊಬ್ಬರಿ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಂಡ್ರೆ ಸಾಕು, ತುಂಬ ಸೀಸಬಾರ್ದು. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಲಾಸ್ಟಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಯಾವುದಕ್ಕೂ ಎಣ್ಣೆ ಹಾಕಿಲ್ಲ, ಎಲ್ಲ ಡ್ರೈಯೇ ಹುರ್ಕೋಬೇಕು. ಇದು ಸ್ವಲ್ಪ ಹುರಿದ್ಬಿಟ್ಟು ಇದರಲ್ಲೇ ಬಿಟ್ಬಿಡ್ತೀನಿ. ಸ್ವಲ್ಪ ಮೆತ್ತಗಿರೋದೆಲ್ಲ ಗರಿ ಆಗುತ್ತೆ. ಇಷ್ಟ ಆದರೆ ಸಾಕು. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದರಲ್ಲೇ ಬಿಟ್ಬಿಡ್ತೀನಿ, ಗರಿ ಆಗುತ್ತೆ. ನೋಡಿ, ಸಾಂಬಾರಿಗೆ, ಇಡ್ಲಿ ಸಾಂಬಾರಿಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಮಗಿದೊಂದು 2 ದಿನಕ್ಕಾಗುತ್ತೆ. ಏರ್ ಟೈಟ್ ಬಾಕ್ಸ್ಗೆ ಹಾಕ್ಕೊಂಡು ಇಟ್ಕೋಬೋದು. ಇವಾಗ ಇದರಲ್ಲಿ 1-2 ಸ್ಪೂನ್ ತೊಗೊಳ್ತೀನಿ ಸಾಂಬಾರು ಮಾಡೋಕ್ಕೆ. ನಾನು 1 ಲೋಟ ಹೆಸರು ಬೇಳೆ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ. ಅದೇ 1 ಲೋಟ ಅಳತೆ ಕಡಲೆಬೇಳೆ ಎರಡನ್ನೂ ಒಂದು ಪಾತ್ರೆಗೆ ಹಾಕಿ 3-4 ಸಲ ನೀರು ಹಾಕಿ ಚೆನ್ನಾಗಿ ತೊಳೆದು ನೆನೆ ಇಡ್ತೀನಿ. ಬೆಳಗ್ಗೆವರೆಗೆ ನೆನೆಸೋಣ. ಒಂದು ಕುಕ್ಕರ್ಗೆ 3 ಸ್ಪೂನ್ ಬೇಳೆ ಹಾಕಿದ್ದೀನಿ. ಈ ಥರ ಸ್ಪೂನಲ್ಲಿ 3 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಕ್ಲೀನಾಗಿ 1-2 ಸಲ ತೊಳ್ಕೊಳ್ತೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ, ಒಂದು ಸಣ್ಣದು ಒಂದು ದಪ್ಪದು ಈರುಳ್ಳಿ ತೊಗೊಂಡಿದ್ದೀನಿ. ಸೌತೆಕಾಯಿ ಸಿಪ್ಪೆ ತೆಗೆದ್ಬಿಟ್ಟು, ತಿರುಳು ತೆಗೆದ್ಬಿಟ್ಟು ಸಣ್ಣದಾಗಿ ಹೆಚ್ಕೊಂಡು ಇವು 3ನೂ ಈ ಬಟ್ಲಿಗೆ ಹಾಕಿ ತೊಳೆದ್ಬಿಟ್ಟು ಇದ್ರೊಳಗಡೆ ಹಾಕ್ಕೊಳ್ತೀನಿ. ಬೇಳೆಗೆ ನೀರು ಹಾಕಿಡ್ತೀನಿ, ಇದರೊಳಗಡೆ ತರಕಾರಿ ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಇಟ್ಟಿದ್ದೇನೆ. ತಳದಲ್ಲಿ ಬೇಳೆ, ಒಂದು ಪಾತ್ರೆಯಲ್ಲಿ ತರಕಾರಿ ಹಾಕಿ ಇಟ್ಟಿದ್ದೀನಿ. ಇವಾಗ 3 ವಿಷಯ ಬೇಳೆ ಮತ್ತು ಈರುಳ್ಳಿ, ತರಕಾರಿ, ಸೌತೆಕಾಯಿ, ಟೊಮೊಟೊ, ಬೇಳೆ ಬೆಂದಿದೆ. ಈ ಟೊಮೊಟೊ ಈರುಳ್ಳಿ ಮಾತ್ರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಈ ಮಂತಲ್ಲಿ ಮ್ಯಾಶ್ ಮಾಡಿಬಿಟ್ಟು ಬೇಳೆನ, ಸೌತೆಕಾಯಿನ ಇದರೊಳಗೆ ಬೆರೆಸ್ತೀನಿ. ಇವಾಗ ನೋಡಿ, ಬೆಂದಿರೋದು ಟೊಮೊಟೊ ಈರುಳ್ಳಿ ಜೊತೆ ಸಾಂಬಾರು ಪೌಡ್ರ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು 2 ಸ್ಪೂನ್ ತೊಗೊಂಡಿದ್ದೀನಿ ದೊಡ್ಡ ಸ್ಪೂನಲ್ಲಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಳ್ತೀನಿ. ಬೇಳೆ ಮ್ಯಾಶ್ ಮಾಡಿದ್ದು ಸೌತೆಕಾಯಿ ಹಾಕಿದ್ದೀನಿ. ನೋಡಿ, ಬೇಳೆ ಒಂದು ಸ್ವಲ್ಪನೂ ಕಾಣಿಸ್ತಾ ಇಲ್ಲ, ಆ ಥರ ಬೆಂದಿದೆ ಚೆನ್ನಾಗಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಇಲ್ಲಿ ರುಬ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ತೀನಿ. ಇವಾಗ ಹಾಕಿಬಿಟ್ಟು ಕುದಿಸ್ತೀನಿ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಖಾರದ ವಾಸನೆ ಎಲ್ಲ ಹೋಗಬೇಕು, ಚೆನ್ನಾಗಿ ಕುದಿ ಬರಬೇಕು, ಚೆನ್ನಾಗಿ ಕುದಿಸ್ಬೇಕು. ಚೆನ್ನಾಗಿ ಕುದಿ ಬರ್ತಾ ಇದೆ. ಸ್ವಲ್ಪ ಬೆಲ್ಲ ಹಾಕ್ತೀನಿ. ಬೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸೋಣ. ಸ್ವಲ್ಪ ಹೊತ್ತು ಬಿಟ್ಟು ಇವಾಗ ಪಕ್ಕಕ್ಕೆ ತೆಗೆದ್ಬಿಟ್ಟು ಒಗ್ಗರಣೆ ಮಾಡಿದ್ರೆ ಸಾಂಬಾರು ರೆಡಿ. ಇವಾಗ ಒಗ್ಗರಣೆ ಮಾಡೋಣ. ಎಣ್ಣೆ ಕಾದಿದೆ. ಸಾಸಿವೆ, ಕರಿಬೇವು ಹಾಕ್ತೀನಿ. ಸಾಸಿವೆ ಹಾಕ್ತೀನಿ. ಇವಾಗ ಕರಿಬೇವು ಹಾಕ್ತೀನಿ. ಸ್ವಲ್ಪ ಹಿಂಗೆ ಹಾಕ್ತೀನಿ. ಇವಾಗ ಸಾಂಬಾರಿಗೆ ಹಾಕೋಣ. ಸಾಂಬಾರಿಗೆ ಹಾಕಿದ್ರೆ ಸಾಂಬಾರು ರೆಡಿ.
5 ಇಡ್ಲಿ ತಿನ್ನೋರು ಡಬ್ಬಲ್ ತಿಂತಾರೆ, 10 ಇಡ್ಲಿ ತಿಂತಾರೆ. ಆ ಥರ ಮನೆ ಸಾಂಬಾರು ರೆಡಿಯಾಗಿದೆ. ಇವಾಗ ಇಡ್ಲಿ ಮಾಡೋಣ. ಇಡ್ಲಿ ಸಾಂಬಾರು ಈ ರೀತಿ ಸರ್ವ್ ಮಾಡಿಕೊಡೋದು. ಸಾಫ್ಟಾದ ಇಡ್ಲಿ ಸಾಂಬಾರು. ಈ ಚಳಿಲಿ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಸಾಂಬಾರು. 8 ಇಡ್ಲಿ 9 ಇಡ್ಲಿ ತಿಂದ್ಬಿಡ್ತಾರೆ ಈ ರೀತಿ ಸಾಂಬಾರು ಮನೆಯಲ್ಲೇ ಮಾಡಿಕೊಟ್ರೆ. ನೀವು ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಬರ್ತೀನಿ ಹೊಸ ರುಚಿಯೊಂದಿಗೆ. ಬಾಯ್.